ಅಶ್ವಥ್ ನಾರಾಯಣ ಅವರೇ, ಒಬ್ಬ ಜನಪ್ರಿಯ ನಾಯಕನನ್ನ ಮಾಸ್ ಲೀಡರ್ನನ್ನು ಕೆಳಗಿಳಿಸಬೇಕು ಅಂತ ಹೈಕಮಾಂಡ್ ಡಿಸೈಡ್ ಮಾಡಿದಾಗ ಆತ ಒಂದು ಪಾನ್ ಮೂವ್ ಮಾಡೋದು ಸಹಜ. ಯಡಿಯೂರಪ್ಪನವ್ರ ವಿಷಯದಲ್ಲೂ ಆಗಿತ್ತು. ಅನಂತಕುಮಾರ್ನ ಯಾವ ಕಾರಣಕ್ಕೂ ಮಾಡಕ್ಕೆ ಬಿಡೋದಿಲ್ಲ, ನನ್ನ ಆಯ್ಕೆಯ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಅವರು ಮೊದಲನೇ ಸಲ ಆದಾಗ. ಅಜಿತ್, ಈಗ ಪ್ರಶಾಂತ್ ನಾಥ್ ಅವರು ಮಾತಾಡ್ತಾ ಒಂದು 2-3 ಉದಾಹರಣೆಗಳನ್ನು ಕೊಟ್ಟರು. ಅದು ಸತ್ಯನೂ ಹೌದು. ಈಗ ಸಿದ್ದರಾಮಯ್ಯನವರ ಕೊನೆ ಕಾಲದಲ್ಲಿ ಸಿದ್ದರಾಮಯ್ಯನವರ ಮಗ ಮಾತಾಡಿರ್ತಕ್ಕಂಥದ್ದು, ಅದು ಕಳೆದ ಒಂದು 20 ದಿನದ ಸರಿಸುಮಾರು 1 ತಿಂಗಳಿಂದ ಬೆಳಗಾಮಲ್ಲಿ ನಡೀತಾ ಇರ್ತಕ್ಕಂಥ ಬ್ಯಾಂಕ್ ರಾಜಕಾರಣ, ಕೋಆಪರೇಟಿವ್ ಬ್ಯಾಂಕಿನ ರಾಜಕಾರಣ, ಅದು ಇವರು ಬೆಳಗಾವಲ್ಲೇ ಅಲ್ಲಿ ಇವೆಲ್ಲವೂ ನೋಡ್ಕೊಂಬಂದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಒಂದು ಮೆಸೇಜ್ ಇದೆ. ಈಗ ನವಂಬರಿನ ಕ್ರಾಂತಿ ಅನ್ನತಕ್ಕಂಥದ್ದು ಒಂದು ಮೆಸೇಜ್ ಇದೆ. ಅದು ಮಾತಾಡಿರ್ತಕ್ಕಂಥದ್ದು ಶಿವಗಂಗಾ ಆಗಲಿ ಅಥವಾ ಇಕ್ಬಾಲ್ ಹುಸೇನ್ ಎಲ್ಲ ಮಾತಾಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಮಗ ಮಾತಾಡ್ಬೇಕಾದ್ರೆ ಸುಮ್ಮನೆ ಮಾತಾಡೋದಿಲ್ಲ. ಅದಕ್ಕೆಲ್ಲ ಒಂದು ಕಡೆ ಟಿಪ್ಸ್ ಇರುತ್ತೆ, ಈ ರೀತಿ ವಿಷಯಗಳನ್ನು ಬಿಡಬೇಕು, ಈ ರೀತಿ ಚರ್ಚೆಗಳನ್ನು ಮಾಡಬೇಕು ಅನ್ನತಕ್ಕಂಥ. ಪ್ರಶಾಂತ್ ನಾಥರು ಇನ್ನೊಂದು ಹೇಳಿದ್ರು, ಸಿದ್ದರಾಮಯ್ಯನವ್ರಿಗೆ ಕೇಳಿಸೋದೇ ಆದರೆ ನಾವು ಇನ್ನೊಂದು 3-4 ಹೆಸರನ್ನ ತೇಲ್ ಬಿಡಬೇಕು ಅನ್ನತಕ್ಕಂಥದ್ದು ಅದು ಸಿದ್ದರಾಮಯ್ಯನವರ ಟ್ಯಾಕ್ಟಿಸ್ ಇದ್ದೇ ಇದೆ. ಇಲ್ಲಾಂದ್ರೆ ಸಿದ್ದರಾಮಯ್ಯನವರು ಅಧಿಕಾರ ತಗೊಳ್ಳೋವಂಥದ್ದು ವಿಷಯ ಇದೆಯಲ್ಲ, ಭಾಳ ಪ್ರಬಲವಾಗಿ ತಗೊಳ್ಳೋರು ಅಧಿಕಾರನ. ಸಾಮಾನ್ಯವಾಗಿ ಅವರು ಸುಮ್ಮನೆ ಇರೋದಿಲ್ಲ. ಅದು JDS ಇದ್ದಾಗ JDS ಅನ್ನು ಬಿಟ್ಟು ಅಹಿಂದ ಮಾಡಿ ಕಾಂಗ್ರೆಸ್ಗೆ ಬಂದಾಗ ಅಪೋಸಿಷನ್ ಲೀಡ್ರೇ ಆಗಬೇಕು, ಪಾರ್ಟಿ ಪ್ರೆಸಿಡೆಂಟೇ ಆಗಬೇಕು, ಮುಖ್ಯಮಂತ್ರಿನೇ ಇರಬೇಕು, ನಾನು ಬಿಟ್ಟರೆ ಇನ್ನೊಬ್ರು ಇಲ್ಲ ಅನ್ನತಕ್ಕಂಥದ್ದು ಅವರೆಲ್ಲ ಹಾಸುಹೊಕ್ಕಾಗಿ ಬಂದಿರತಕ್ಕಂಥ ಸಿದ್ದರಾಮಯ್ಯ. ಒಂದು ವೇಳೆ ನಾನು ಇಲ್ಲ ಅಂತ ಕೇಳಿದ್ರೆ ಪ್ರಶಾಂತ್ ನಾಥ್ ಅವರು ಹೇಳಿದಾಗ ನನ್ನವರು 3 ಜನದ್ದು ಕಾರ್ಡ್ ಹಾಕಿರಬೇಕು ಅನ್ನತಕ್ಕಂಥ ಅವ್ರು, ಅದು ಪರಮೇಶ್ವರ್ ಆಗ್ಬೋದು, ಖರ್ಗೆ ಆಗ್ಬೋದು, ಸತೀಶ್ ಜಾರಕಿಹೊಳಿ. ಒಂದು ವೇಳೆ ನಾನು ಮುಖ್ಯಮಂತ್ರಿಯಿಂದ ಅಡಿಕಿಳಿದು DK ಶಿವಕುಮಾರ್ CM ಆಗೋದೇ ಆದರೆ ನನ್ನ ಕಡೆಯವರು KPCC ಪ್ರೆಸಿಡೆಂಟ್ ಆಗಿ ಇರಬೇಕು ಅನ್ನೋಂಥದ್ದು ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿದೆ. ಯಾಕಂದ್ರೆ ಪ್ರತಿಯೊಂದನ್ನು KPCC ಪ್ಲಾನ್ ಬಿ ಆಯ್ತು ರೀ, ಅದು ಮುಂದಿನ ಪ್ಲಾನ್ ಆಯ್ತು. ಅಲ್ಲಲ್ಲ, ಅವ್ರ ಮನಸ್ಸಲ್ಲಿದೆ. ಒಂದು ವೇಳೆ KPCC ಪ್ರೆಸಿಡೆಂಟ್ ಆಗಾದ್ರೂ ಜಾರಕಿಹೊಳಿ ಮುಂದುವರಿಬೇಕು, ತಗೋಬೇಕು, DK ಶಿವಕುಮಾರ್ CM ಆದ್ರೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನ ಮನಸ್ಸಲ್ಲಿ ಇವೆಲ್ಲವೂ ಇಟ್ಕೊಂಡೇನೆ ಸಿದ್ದರಾಮಯ್ಯನವರು ಅವ್ರ ಮಗನ ಕೈಯಲ್ಲಿ ಹೇಳಿಕೆಗಳನ್ನು ಕೊಡಿಸಿರ್ತಕ್ಕಂಥ. ಇಲ್ಲಾಂದ್ರೆ ಮೈಸೂರಿಂದ ಹೋಗಿ ಬೆಳಗಾಮಲ್ಲಿ ಈ ರೀತಿ ಹೇಳಿಕೆ ಕೊಡ್ಬೇಕಾದ್ರೆ ಸಂಧ್ಯಾ ಕಾಲದಲ್ಲಿ ನಮ್ಮ ತಂದೆಯವರಿದ್ದಾರೆ, ಸತೀಶ್ ಜಾರಕಿಹೊಳಿ ಅಹಿಂದ ಓಟ್ಗಳನ್ನು ಕನ್ಸಾಲಿಡೇಟ್ ಮಾಡಬೇಕು ಅನ್ನತಕ್ಕಂಥ ಎಲ್ಲ ಮಾತುಗಳು ಬರಬೇಕಾದ್ರೆ ಎಲ್ಲ ಒಂದು ಕಡೆ ಅದಕ್ಕೆ ಕೂತ್ಕೊಂಡು ಚರ್ಚೆ ಮಾಡಿ ಆ ಒಂದು ಹೇಳಿಕೆಗಳನ್ನು ಯತೀಂದ್ರ ಸಿದ್ದರಾಮಯ್ಯನವ್ರ ಕಡೆಯಿಂದಲೇ ಹೇಳಿಸಿರ್ತಕ್ಕಂಥದ್ದು. ಇದು ಕಳೆದ ಒಂದು 3-4 ತಿಂಗಳಿಂದ ಕ್ರಾಂತಿ, ನವಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಸುಮ್ಮನೆ ಆಗಲ್ಲ, ಇವೆಲ್ಲವೂ ಚರ್ಚೆ ಆಗಿರ್ತಕ್ಕಂಥದ್ದು. ಈ ಚರ್ಚೆ ಆಗಿರೋದನ್ನ ಬಿಹಾರ್ ಎಲೆಕ್ಷನ್ ಆದಮೇಲೆ ಒಂದು ಅಂತಿಮ ಹಂತಕ್ಕೆ ಬಂದೇ ಬರುತ್ತೆ. ಮತ್ತು ಅದಕ್ಕೆ ಅಂತಿಮ ಹಂತಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಪಾರ್ಟಿ ಒಳಗಡೆ ಗೊಂದಲ ಆಗುತ್ತೆ ಏನು ಅನ್ನೋಂಥದ್ದು ಎಲ್ಲವೂ ಹೈಕಮಾಂಡ್ ಮನಸ್ಸಲ್ಲಿ ಇರೋದ್ರಿಂದನೇ ಇವತ್ತು ಚರ್ಚೆ ಆಗಿರೋದ್ರಿಂದ ಸಿದ್ದರಾಮಯ್ಯರ ಮಗ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಿದ್ಮೇಲೆ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ, ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಅವರೆಲ್ಲ ಹೇಳಿಕೆ ಕೊಟ್ಟಾಗ ಅವ್ರಿಗೆ ನೋಟಿಸ್ ಕೊಟ್ಟರು. ಸಿದ್ದರಾಮಯ್ಯರ ಮಗನಿಗೆ ನೋಟಿಸ್ ಕೊಡ್ತಾರೆ DK ಶಿವಕುಮಾರ್, ಈಗ ನೋಟಿಸ್ ಇಶ್ಯೂ ಮಾಡ್ತಾರೆ. ಅದನ್ನು DK ಶಿವಕುಮಾರ್ ಅವ್ರ ನೋಟಿಸ್ಗಳ ಪ್ಯಾಟರ್ನ್ ನೋಡಿ, ನೀವು ತಮ್ಮ ಪರವಾಗಿ ಮಾತಾಡಿದವ್ರಿಗಷ್ಟೇ ನೋಟಿಸ್ ಕೊಡೋದು, ಎಲ್ರಿಗೂ ಕೊಡೋದಲ್ಲ ನೋಟಿಸ್. ಸೊ ಹಿಂಗಾಗಿ ಸರ್ ಇದು ಸರ್ಕಾರ ಪ್ರಾರಂಭ ಬಂದಾಗ್ಲಿಂದನೂ ಈ ಗೊಂದಲಗಳು ಪ್ರಾರಂಭ ಇದೆ. 100 days 100 ವರ್ಷದ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಸಮಯದಲ್ಲೇ ಆಳಂದ ಶಾಸಕರು ಮತ್ತು ಬಸವರಾಜ ರೆಡ್ಡಿ ಒಂದು ಪತ್ರ ಬರೆದ್ರು, ಈ ರಾಜ್ಯದಲ್ಲಿ ಶಾಸಕರ ಮಾತು ಕಿಮ್ಮತ್ತಿಲ್ಲ, ಭ್ರಷ್ಟಾಚಾರ ನಡೀತಿದೆ. ನೋಡ್ರಿ, ಅಂತಿಮ ಮಾತು ನಾವು ತಗೋಬೇಕಾಗಿರೋದು ಸಿದ್ದರಾಮಯ್ಯನವ್ರದ್ದು. ಸಿದ್ದರಾಮಯ್ಯನವರ ಸ್ಪಷ್ಟವಾಗಿ ಹೇಳಿದ್ದಾರೆ 5 ವರ್ಷ ಇರ್ತೀವಿ ಅಂತ. ಅಂದಮೇಲೆ ಮತ್ತೇನು ಸರ್, ಇರ್ತೀವಿ ಅಂತ ಹೇಳಿದ್ದಾರೆ. ಅದು ಕೆಲವೆಲ್ಲ ಏನೇನಾಗಿದೆ ಅವ್ರು ಹೇಳಿರೋಂಥದ್ದೆಲ್ಲ ಏನೇನಾಗಿದೆ ಅನ್ನೋಂಥ ನೋಡಿ. ಈ ಸರ್ಕಾರ 2.5 ವರ್ಷದ ಅವಧಿನಲ್ಲಿ ಏನೇನಾಗಿದೆ ಇಷ್ಟು ಹೇಳಿದ್ರು ಈ ರೀತಿ ಗೊಂದಲಗಳು ಯಾಕೆ ಬರ್ತಾ ಇದೆ? ಮತ್ತೆ ಸಿದ್ದರಾಮಯ್ಯನ ಮಗನ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅದು ಇಲ್ಲ, ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಇರಲ್ಲ ಅನ್ನೋ ಇನ್ನೊಂದ್ಸಲ ಪ್ಲೇ ಮಾಡಿ. ಕುರ್ಚಿ ಬಗ್ಗೆ CM ಆಗ್ತಾರೆ ಅಂತ ಹೇಳಿಲ್ಲ. ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರ ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರ ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಈಗ ಇನ್ನೇನು
ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ, ರಾಜಕೀಯ ಘಟ್ಟದ ಕೊನೆ ಹಂತದಲ್ಲಿದ್ದಾರೆ. ಇದರ ಅರ್ಥ ಏನು? ಅರ್ಥ ನಾನು ಹೇಳ್ತೀನಿ ನಿಮ್ಗೆ. ಹೇಳಿ. ಒಂದು ನಿಮಿಷ. ಸಿದ್ದರಾಮಯ್ಯನವರ ಅವರ ಹೇಳಿಕೆ ಪ್ರಕಾರ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ನಾನು ನೆಕ್ಸ್ಟ್ ಎಲೆಕ್ಷನ್ ನಿಲ್ಲೋದಿಲ್ಲ ಅಂತ ವಿಚಾರಕ್ಕೆ ಅವ್ರು ಮಾತಾಡಿದ ವಿಚಾರಗಳು. ಅಂದರೆ ಯುವಕರು ದಿಕ್ಕು ತೋಚಬಾರದು, ಶುಡ್ ನಾಟ್ ಮಿಸ್ಲೀಡ್ ಬೈ ಅದರ್ ಲೀಡರ್ಸ್, ಬಿಕಾಸ್ ಅವರು ಒಂದು ಅಹಿಂದ ಸಂಘಟನೆ ಕಟ್ಟಿದ್ದಾರೆ, ಆ ನೇತೃತ್ವನ ನಾವು ಸತೀಶ್ ಜಾರಕಿಹೊಳಿ ಮಾಡ್ಕೊಂಡು ಹೋಗ್ಬೇಕು ಅಂತ ಮನವಿಯನ್ನ ಮಾಡ್ತಾರೆ. ಬೆಳಗಾವಿ, ಮೈಸೂರು ಅವ್ರೇನೋ ರಾಜಕೀಯ ಹೇಳಿಕೆ ಮಾಡಬೇಕು ಅಂತಂದ್ರೆ ಡೆಲ್ಲಿಯಲ್ಲಿ ಕುತ್ಕೊಂಡು ಬೆಂಗಳೂರಲ್ಲಿ ಕುತ್ಕೊಂಡು ಮಾಡಬೇಕು, ಮೈಸೂರಿನ ಬಿಟ್ಬಿಟ್ಟು ಯಾಕೆ ಬೆಳಗಾವಿಯಲ್ಲಿ ಹೋಗಿ ಮಾಡ್ಬೇಕಾ? ಅದಕ್ಕೆ ಬೆಳಗಾವಿ ದಟ್ ಇಸ್ ರಾಂಗ್. ದಟ್ಸ್ ವಾಟ್ ಯು ಥಿಂಕಿಂಗ್ ಲೈಕ್ ದಟ್. ನೀವು ಆ ತರ ತಗೊಂಡಿದ್ದೀರಿ. ಕೇಳಿ, ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾರೆ. ನರೇಂದ್ರ ಮೋದಿ ಅವ್ರಿಗೆ 75 ವರ್ಷ ಆಗ್ತಾ ಇದೆ. ಸೋ ಅಂಡ್ ಸೋ ನಾಯಕರು ಮುಂದುವರಿಸಬೇಕು, ನೇತೃತ್ವ ವಹಿಸ್ಕೊಳ್ಬೇಕು ಅಂತಂದ್ರೆ ಏನ್, ಅದನ್ನ ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ? ಅರೆ ನೋಡಿ, ಅಲ್ಲಿ ಅವರೇ ಅವರು ಬಿಜೆಪಿ ಅನ್ನೋ ಕಾರಣಕ್ಕೋಸ್ಕರ ವಿಶ್ಲೇಷಣೆ ಬೇರೆ, ಕಾಂಗ್ರೆಸ್ ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೋಸ್ಕರ ವಿಶ್ಲೇಷಣೆ ಬೇರೆ. ವಿಚಾರ ಬಂದಾಗಿರ್ಬೋದು, ಇನ್ನೊಬ್ಬರು ವಿಚಾರ ಬಂದಿರ್ಬೋದು, ಬೇರೆ ನಾಯಕರುಗಳ ವಿಚಾರ ಬಂದಾಗ ಅವ್ರು ಮಾಡ್ಕೊಂಡಿರೋ ನಿಯಮಗಳ ಬಗ್ಗೆ ಮಾತಾಡಿದ್ರು. ಇವಾಗ್ಲೂ ಕೂಡ ಸಿದ್ದರಾಮಯ್ಯ ಹಾಕೊಂಡಿರೋ ನಿಯಮ ಏನು, ನಾನು ಇನ್ ಮುಂದೆ ಎಲೆಕ್ಷನ್ ಆಮೇಲೆ ರಾಜಕೀಯ ನಿವೃತ್ತಿ ಹೇಳಿಲ್ಲ ಅವರು, ನಾಗರಾಜ್ ಯಾದವ್ ಅಂತ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ಅನ್ನ ಕೂಡ ನೀವು ಸಿದ್ದರಾಮಯ್ಯನವರ ಒಪ್ಪಿಗೆ ಪಡೆದೇ ಹೇಳಬೇಕಾಗುತ್ತೆ. ಯಾಕಂದ್ರೆ ರಾಜದೀಪ್ ಸರ್ದೇಸಾಯಿ ಅವರಿಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ರು, ಮುಂದಿನ ಚುನಾವಣೆಯು ನನ್ನ ನೇತೃತ್ವದಲ್ಲೇ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ದರು. ಚುನಾವಣೆಗೆ ನಾನು ನಿಂತ್ಕೊಳ್ತೀನಿ ಅಂತಾನು ಹೇಳಿದ್ರು. ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ, ಅವರ ಮಗ ಹೇಳಿರ್ತಕ್ಕಂಥದ್ದು ಆ ಪದಗಳೇನಿಗೆ ಮುಂದಿನ ದಿನ ಎಲೆಕ್ಷನ್, ಅದೇ ಪೊಲಿಟಿಕ್ಸ್ನ ನಿವೃತ್ತಿ ಪಡ್ಕೊಳ್ಳೋದಿಲ್ಲ ಅವರಂತ ವಿಚಾರಗಳನ್ನ ನಾನು ಸ್ಪಷ್ಟವಾಗಿ ಕೇಳ್ಕೊಂಡಿದ್ದೀನಿ. ಅವ್ರ ಒಂದು ಮಾತ್ರಕ್ಕೆ ಎಲೆಕ್ಷನ್ ಪಾಲಿಟಿಕ್ಸ್ ದೂರ ಆಗಿದ್ದೀನಿ ಅಂತ ಮಾತ್ರಕ್ಕೆ ನೀವು ನಾಗರಾಜ್ ಯಾದವ್ ಅವರು ತಮ್ಮ ವಕ್ತಾರಿಕೆ ಅನುಭವದಲ್ಲಿ ಅನೇಕರ ಸ್ಟೇಟ್ಮೆಂಟ್ಗಳಿಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಅದನ್ನು ಮತ್ತೆ ಸರಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಮಗಂದು ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.